ನಮ್ಗೆ ಈ ಮುಖ್ಯ ಉದ್ದೇಶನು ನಮ್ಮ ಭೂಮಿ ನಮ್ಗೆ ಉಳಿಬೇಕಷ್ಟೇ. ಅವರಪ್ಪನ ಆಸ್ತಿ ಕೇಳ್ತಾ ಇಲ್ಲ ಸರ್, ನಾವು ಸರ್ಕಾರದ ಆಸ್ತಿ ಕೇಳ್ತಾ ಇಲ್ಲ. ನಮ್ಮ ತಾತ ಮುತ್ತಾತನವ್ರು ಸಂಪಾದನೆ ಮಾಡಿರ್ತಕ್ಕಂಥ ಭೂಮಿ ನಮ್ಮದು. ನಮ್ಮ ಅನುಮತಿ ಇಲ್ಲ ಹೆಂಗೆ ತೊಗೊತೀರಿ ನೀವು? ನಮ್ಗೆ ಬೇಕಾಗಿಲ್ಲ ಸ್ವಾಮಿ ಕಾರ್ಖಾನೆಗಳು ಬೇಕಾಗಿಲ್ಲ. ಪ್ರತಿದಿನ ಸುಮಾರು ಜನಕ್ಕೆ ಭೂಮಿ ಇಲ್ದಿರ್ತಕ್ಕಂಥ ಸುಮಾರು ಕುಟುಂಬ ನಾವೇ ಕೆಲಸ ಕೊಡ್ತೀವಿ. ನಾವೇ ಒಳ್ಳೆ ಕೃಷಿ ಉದ್ಯಮಿಗಳು ನಾವು ಯಾರು ಹಂಗಲ್ಲಿಲ್ಲ ಸ್ವಾಮಿ. ಮೋಹನಣ್ಣವರೇ, ನಿಮ್ಮ ಹೋರಾಟಕ್ಕೆ, ನಿಮ್ಮೆಲ್ಲರ ಹೋರಾಟಕ್ಕೆ ಜಯವಾಗಲಿ ಅಂತ ನಾವು ನಮ್ಮ ಅಹಿಂದ ಕಡೆಯಿಂದ ನಿಮಗೆ ಶುಭಾಶಯ ಕೋರ್ತೇವೆ. ಹೇಳೋಣ. ನಮ್ಮ ಪ್ರಾಣ ಬೇಕಾದರೂ ಕೊಡ್ತೀವಿ. ಭೂಮಿ ಮಾತ್ರ ಒಂದು ಇಂಚು ಭೂಮಿ ಸಹ ಯಾವ 13 ಹಳ್ಳಿಗಳ ರೈತರು ಯಾರೂ ಸಹ ಭೂಮಿ ಬಿಡೋದಕ್ಕೆ ಸಿದ್ಧರೇ ಇಲ್ಲ. ಸರ್ಕಾರ ಏನೇ ಮಾಡಿದ್ರು ಈ ಹೋರಾಟದಲ್ಲಿ ನಾವು ಗೆಲ್ತೀವಿ. ಆ ಆತ್ಮವಿಶ್ವಾಸ ನಮಗಿದೆ. ಈ ಹೋರಾಟಕ್ಕೆ ನಮಗೆ 25ನೇ ತಾರೀಕು ಜಯ ಸಿಗಲೇಬೇಕು. ಸರ್ಕಾರ ಈಗಲಾದರೂ ಮಾನ ಮರ್ಯಾದೆ ಇದ್ದರೆ, ಸ್ವಲ್ಪ ಆದರೂ ಅವ್ರ ಮನುಷ್ಯತ್ವ ಮಾನವೀಯತೆ ಇದ್ದರೆ ಕೂಡಲೇ ಈ ಸ್ವಾಧೀನನ ಕೈಬಿಟ್ಟು ಈ ರೈತರ ಹಿತ ಕಾಪಾಡಬೇಕಂತೇಳಿ ನಾನು ಸಹ ಈ ಮೂಲಕ ಸರ್ಕಾರದ ಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ.